ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇವತ್ತು ಇಡುವೆ ಮಾಡಾಕತ್ತೀನಿ ನೋಡ್ರಿ. ಇವತ್ತು ಒಂದು ಕಾಟನ್ ಸೀರೆ ತೊಗೊಂಡಿದ್ದೀನಿ ರೀ, ಅದನ್ನು ಇಡುವೆ ಮಾಡ್ಬೇಕಂತೇಳಿ ಮಾಡಾಕತ್ತೀನಿ ನೋಡ್ರಿ. ಈ ಥರ ಐತೆ ನೋಡ್ರಿ. ಕಾಟನ್ ಸೀರೆ ಅಂದ್ರೆ ತುಂಬ ಚೆನ್ನಾಗಿರ್ತದೆ ರೀ, ಮೆತ್ತಗೂ ಹಾಗೆ ಇರ್ತದೆ ನೋಡ್ರಿ. ಈ ಥರ ಇದೆ ರೀ. ಇದನ್ನ ಪೂರ್ತಿ ಬಿಚ್ಚಿ ತೋರಿಸ್ತೀನಿ ರೀ. ಇದ್ರ ಒಳಗಡೆ ಒಂದು ಹಾಯಿ ಕವರ್ ಇದೆ ರೀ, ಅದು ಕವರ್ ತೆಗೆದಿರ್ತೀನಿ ರೀ. ಕವರ್ ಮೆತ್ತಗೆ ಚಂದ ಐತೆ ನೋಡ್ರಿ ಕಾಟನ್ ಸೀರೆ. ಕಾಟನ್ ಸೀರೆ ಅಂದ್ರೆ ಮೇಲೆ ಚಂದ ಕುಂದಿರ್ತಾವ ನೋಡ್ರಿ. ಇದು ಜಂಪರ್ ಪೀಸ್ ನೋಡ್ರಿ, ಬ್ಲೌಸ್ ಪೀಸ್ ಅಂತೇವಲ್ರಿ, ಅದು ಇದು ಬ್ಲೌಸ್ ಪೀಸ್ ಇಲ್ಲಿಂದ ಮಸ್ತಿದೆ ರೀ ಸೀರೆ. ಇದು ನೋಡ್ರಿ ಶರಗ ಅಂತ ಹೇಳ್ರಿ, ಅದು ಶರಗ ನೋಡ್ರಿ. ಅದು ನೋಡ್ರಿ ಮಸ್ತ್ ಮಸ್ತ್ ಕಾಣಿಸ್ತದೆ ನೋಡ್ರಿ. ಮೆತ್ತಗೆ ಉಟ್ಕೊಂಡ್ರಂತೂ ಭಾಳ ಚಂದ ಆಗ್ತಾವ್ರಿ ಇವು. ಹಂಗತ್ತೇಳಿ ನಾನು ತೊಗೊಂಡೆ ನೋಡ್ರಿ. ಮೆತ್ತಗೆ ಐತ್ರಿ ಸೀರೆ. ಇದು ಭಾಳ ಮೆತ್ತಗೈತ್ರಿ. ನನಗಂತೂ ತುಂಬ ಇಷ್ಟ ಆಯ್ತು ರೀ. ಕಲರ್ನು ಚೆನ್ನಾಗಿದೆ ಇರೋದು. ಏನು ಹೊಲಸು ಕಪ್ಪಿಸ್ತೈತ್ರಿ, ನಾವು ಕೆಲ್ಸಕ್ಕೆ ಹಾಕೊಂಡು ಹೋಗ್ತೇವಲ್ರಿ. ಹಾಗಾಗಿ ಕೆಲಸ ಮಾಡೋ ಹಾಕ್ಕೊಂಡ್ರು ಚೆನ್ನಾಗಿರ್ತೈತೆ ರೀ. ಅವಾಗ ಎಲ್ಲಿಗಾರ ದೇವಸ್ಥಾನಕ್ಕೆ ಅದು ಹೋದ್ರೂ ಹಾಕೊಂಡು ಹೋಗ್ಬೋದು ರೀ. ಚೆನ್ನಾಗಿದೆ ರೀ ಇದು. ಎಲ್ಲಾರ ಸ್ವಲ್ಪ ಹೊರಗಡೆ ಹೋದ್ರೂ ಹಾಕೊಂಡು ಹೋಗ್ಬೋದು ನೋಡ್ರಿ. ತುಂಬ ಚೆನ್ನಾಗಿದೆ ರೀ ಕಾಟನ್ ಸೀರೆ ಅಂತೂ. ಈ ಕಲರ ಹೊಲಸು ಅದು ಎಲ್ಲ ಕಪ್ಪಿಸ್ತೈತೆ ತೊಗೊಂಡು ನೋಡ್ರಿ. ಕಲರ್ ಅಂತೂ ಮಸ್ತ್ ಐತಿ. ಸೀರೆನೂ ಹಂಗೆ ತುಂಬ ಚೆನ್ನಾಗಿತ್ತು ನೋಡ್ರಿ. ಅದಕ್ಕೆ ತೊಗೊಂಡ್ಯಾರೆ ಒಂದು ಇಡುವೆ ಮಾಡ್ಬೇಕಂತ ಹೇಳ್ರಿ. ಇದು ಸೀರೆ ಅಂದರೆ ಇದು 700 ರೂಪಾಯಿ ತೊಗೊಂಡಾರ ನೋಡ್ರಿ. ಇದಕ್ಕೆ ಡೈಲಿ ಉಡಕ್ಕೆ ಅಂತೇಳಿ ತೊಗೊಂಡಿನ್ರಿ ನಾನು. 700 ರೂಪಾಯಿ ತೊಗೊಂಡಾರಿ ಇರಲಿ ಅಂತೇಳಿ. ಅವ್ರು ಭಾಳ ಹೇಳಿದ್ರಿ, 900 ರೂಪಾಯಿ ಹೇಳಿದ್ರಿ. ನಾನು 200 ರೂಪಾಯಿ ಕಡಿಮೆ ಮಾಡಿ ತೊಗೊಂಡಿನಿ ನೋಡ್ರಿ ಈ ಸೀರೆ ತೊಗೋಬೇಕಾದ್ರೆ. ಆ ಕಡೆ ಮತ್ತು ನಮ್ಮ ಕಡೆ ಸ್ವಲ್ಪ ರೇಟ್ ಕಮ್ಮಿನೇ ಇರ್ತಾವ್ರಿ. ನೋಡ್ತೀನಿ ರೀ. ನಾನೇನದು ಬ್ಲೌಸ್ ಪೀಸ್ ಐತಲ್ರಿ, ನಾನು ಹೊಲಿಸಂಗಿಲ್ಲ ನೋಡ್ರಿ. ಇದೇ ಮ್ಯಾಚಿಂಗ ಒಂದು ತೊಗೊಂಡು ಹೊಲಿಸ್ತೀನಿ ರೀ. ಯಾಕಂದ್ರೆ ಇದನ್ನು ಕಟ್ ಮಾಡಿದ್ರೆ ಸೀರೆಯಲ್ಲಿ ಸಣ್ಣ ಹಾಕವನಂತೇಳಿ ಸೀರೆ ಎಷ್ಟು ದೊಡ್ಡ ಇದ್ರೂ ನಾನು ಇದ್ರೂ ಬ್ಲೌಸ್ ಪೀಸ್ ಕಟ್ ಮಾಡಿ ಹೊಲಿಸೋದೇ ಇಲ್ಲ ನೋಡ್ರಿ. ಕಡಿಯಾಕ ಒಂದು ಪೀಸ್ ತೊಗೊಂಡು ಹೊಲಿಸ್ತೀನಿ ರೀ ನಾನು. ಆದ್ರೆ ಮಸ್ತ್ ಅಂದ್ರೆ ಮಸ್ತ್, ಭಾಳ ಮೆತ್ತಗಂದ್ರೆ ಮೆತ್ತಗೈತೆ ನೋಡ್ರಿ. ಹಾಗಾಗಿ ನನಗೆ ಇದು ಸೀರೆ ಇಷ್ಟ ಆಯ್ತು ರೀ. ಮೊನ್ನೆ ಹಬ್ಬಕ್ಕೂ ನಮ್ಮ ತಮ್ಮನೂ ತೊಗೊಂಬಂದಾನ್ರಿ, ರಾಖಿ ಕಟ್ಟೋ ಹಬ್ಬಕ್ಕೆ. ಅದನ್ನು ತುಂಬ ಚೆನ್ನಾಗಿದೆ ರೀ, ಮೆತ್ತಗೆ. ಅದು ದಡಿ ಸೀರೆ. ಅದು ಸ್ವಲ್ಪ ಡೈಲಿ ಉಡೋಕ್ಕಾಗಲ್ಲ ರೀ ಅಂಥವು. ಇವು ಆದ್ರೆ ಡೈಲಿ ಉಡ್ಬೋದು ರೀ. ಅದು ಸ್ವಲ್ಪ ಡೈಲಿ ಉಡೋಕ್ಕಾಗಲ್ಲ ಅದು. ಈ ಥರ ಇದೆ ನೋಡ್ರಿ. ತೊಗೊಂಡಿದ್ದೀನಿ ರೀ. ನೀರಾಗ ಹಾಕಿಂದ್ರೆ ಹೆಂಗೆ ಹಾಕದ ಗೊತ್ತಿಲ್ಲ ರೀ. ಸದ್ಯಕ್ಕಂತೂ ಸೀರೆ ಹಿಡಿದ್ರೆ ನೋಡಿದ್ರಂತೂ ಇಷ್ಟು ಮೆತ್ತಗಂದ್ರೆ ಮೆತ್ತಗೈತೆ ನೋಡ್ರಿ. ತುಂಬ
ಚೆನ್ನಾಗಿ ಐತೆ ಅಂತ ನಾನು ತೊಗೊಂಡಿನಿ ನೋಡ್ರಿ. ಇದು ನೀರ ಹಾಕಿದ ಮೇಲೆ ಹೆಂಗೆ ಹಾಕದ ಗೊತ್ತಿಲ್ಲ ನನಗೆ, ಆದರೂ ಈಗ ನೋಡಿದ್ರಂತೂ ತುಂಬ ಇಷ್ಟ ಆಗಿದ್ರಿ ನನಗೆ ಸೀರೆದು. ಇಲ್ಲಿ ನಮ್ಮ ಮನೆ ಪಕ್ಕನೇ ಅವರು ಒಂದು ಇದೇ ಫಸ್ಟ್ ಸ್ಟಾರ್ಟಿಂಗ್ ಬಟ್ಟೆ ಅಂಗಡಿ ಇಟ್ಟಾರೆ ಅವರು. ಸೀರೆ ಡ್ರೆಸ್ ತೊಗೊಂಬಂದಾರೆ. ಮೊನ್ನೆ ನನಗೆ ಮನೆಗೆ ಕರ್ಯಾಕೆ ಬಂದರು ಅವರು. ಮನೆಗೆ ಕರ್ಯಾಕೆ ಬರ್ನ ಯಾಕೆ ಕರ್ಯಾಕೆ ಕಳ್ಸಿರ್ತಾಳೆ ಹೋದಾರೆ ಅವರು. ಸೀರೆ ತಂದಿದ್ದೀರಿ ತೊಗೊತೀರಿ ಅಂತಂದರು. ಹಾಗಾಗಿ ನಾನು ಕರೆದಾರಲ್ಲ ಅಂಥೇಳಿ ಇದು ಸೀರೆ ಡೈಲಿ ಕೆಲ್ಸಕ್ಕೆ ಹೋಗಿ ಹಾಕ್ಕೊಂಡು ಹೋಗಕ್ಕೆ ಬರ್ತದೆ ಅಂಥೇಳಿ ಈ ಸೀರೆ ತೊಗೊಂಡೆ ನೋಡಿರಿ. ಮೊನ್ನೆ ನಮ್ಮ ತಮ್ಮನೂ ತೊಗೊಂಬಂದಿದ್ದಾನ್ರಿ ರಾಖಿ ಕಟ್ಟೋ ಹಬ್ಬಕ್ಕೆ. ಯಾವಾಗಾರ ಹುಡುಗ ಸೀರೆ ತೊಗೊಂಬಂದ್ರೆ ಅವನು ಮನ್ಯಾಗೂ ಇದ್ದು, ಹಾಗಾಗಿ ಇದನ್ನು ಕೆಲ್ಸಕ್ಕೆ ಹಾಕ್ಕೊಂಡು ಹೋಗೋಕ್ಕೂ ಬರ್ತದೆ. ಯಾವಾಗಾರ ಸ್ವಲ್ಪ ಇಲ್ಲೆಲ್ಲರ ಹೊರಗಡೆ ಹೋಗೋರು ಹಾಕ್ಕೊಂಡು ಹೋಗಕ್ಕೆ ಬರ್ತದೆ ಅಂತೇಳಿ ಇದನ್ನು ತೊಗೊತೀನಿ ರೀ ನಾನು. ಈ ಸೀರೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಊರ ಕಡೆ ಸ್ವಲ್ಪ ರೇಟ್ ಕಮ್ಮಿನೇ ರೀ, ಇಲ್ಲಿ ರೇಟ್ ಜಾಸ್ತಿನೇ ಆಯ್ತು ರೀ. ಇದು ಜಾಸ್ತಿ ಅಂದ್ರೆ ಜಾಸ್ತಿನೇ ಆಯ್ತು ರೀ. ಊರ ಕಡೆ ಇಷ್ಟು ರೇಟ್ ಇರೋದಿಲ್ಲ ರೀ. ರೇಟ್ ಮಾಡಿದ್ರೆ ಈ ಕಡೆ ಸೀಟಾಗ ಹಂಗೆ ನೋಡ್ರಿ ಸೀರೆ ರೇಟ್ ಭಾಳ ಅಂದ್ರೆ ಭಾಳ ಇರ್ತಾವೆ. ಆಯ್ತು ನೋಡ್ರಿ ಫ್ರೆಂಡ್ಸ್, ಈ ಸೀರೆ ಇದುವೇ ಮಾಡಿದ್ದೀನಿ ರೀ. ಇದುವೇ ನಿಮ್ಗೆ ಇಷ್ಟ ಆದ ಒಂದು ಲೈಕ್ ಮಾಡಿರಿ. ಹಂಗೆ ನಾನು ಇನ್ನು ಸಾಯಂಕಾಲ ಇವಾಗ ಟೈಮ್ ಎಷ್ಟಾಗಿದ್ರೆ ನಾ ಯಾವಾಗ ಇಡುವೆ ಚಾಲೂ ಮಾಡಿ ಕೊಡ್ತೇನೆ ರೀ. ಇವಾಗ 7:30 ಆಗಿತ್ತು ನೋಡ್ರಿ ಟೈಮ. ಸಾಯಂಕಾಲ 7:30 ಆಗೈತೆ ರೀ. ನಾನು ಇನ್ನು ಅಡುಗೆ ಮಾಡ್ಬೇಕು ನೋಡ್ರಿ. ಅಡುಗೆ ಮಾಡ್ತೇವೆ ನಾವು, ಚಪಾತಿ ಮಾಡ್ತೇವೆ ರೀ. ಊರ ಕಡೆ ಆದ್ರೆ ರೊಟ್ಟಿ ಜಾಸ್ತಿ ತಿಂತೇವೆ ರೀ. ಇಲ್ಲಿ ರೊಟ್ಟಿ ಮಾಡೋದಿಲ್ಲ ರೀ, ಚಪಾತಿನ ಮಾಡಿಬಿಡ್ತೇವೆ ರೀ. ಹಾಗಾಗಿ ಈಗ ಚಪಾತಿ ಮಾಡ್ಬೇಕು ರೀ. ಪಲ್ಯ ನೋಡ್ಬೇಕು ರೀ, ಮೆಂತ್ಯ ಪಲ್ಯ ಸೋಸಿಟ್ಟಿಟ್ಟು ಅದನ್ನ ಮೆಂತ್ಯ ಪಲ್ಯ ಕಾಳು ಹಾಕಿ ಮಾಡಿದ್ರೆ ಮಾಡ್ಬೇಕು ರೀ. ಇಲ್ಲಾಂದ್ರೆ ನೋಡ್ಬೇಕು ರೀ ಏನಾದರೂ ಅದ್ರ ಜೋಡಿ. ಇಲ್ಲ ಪಲ್ಯ ಬೇಡ ಅಂತಂದ್ರೆ ಚಪಾತಿ ಅನ್ನ ಏನಾರ ಚಿಕನ್ ಸಾರು ಅದು ಈ ಥರ ಏನಾರ ಮಾಡಬೇಕು. ನೋಡ್ಬೇಕು ರೀ ನಾ ಏನು ಹಾಕದ. ನಮ್ಮ ಮನೆಯವ್ರು ಈಗ ಬಂದ್ರಿ, ನಾನು ಅಡುಗೆ ಮಾಡ್ಕೊತ ಕೂತೀನಿ ನೋಡ್ರಿ. ಅವ್ರು ಈಗ ಬಂದರು, ಅವ್ರಿಗೆ ಕೇಳ್ತೀನಿ ರೀ. ಕೇಳಿ ಅವರು ಏನಂತಾರ ನೋಡ್ಬೇಕು ರೀ, ಮಾಡಬೇಕು. ಏನು ದೀಪ ಚಾ ಚಾ ಮಾಡ್ಬೇಕು ನೋಡ್ರಿ. ನಮ್ಮ ಮನೆಯವ್ರು ಬಂದ್ರಿ ಈಗ. ನಮ್ಮ ಮಗಳು ಹಾಲು ತೊಗೊಂಬರ್ತೀನಿ ಹಾಕ್ತಾರ್ರಿ. ಆಯ್ತು ನೋಡ್ರಿ. ಇಲ್ಲಿಗೆ ಹೆಂಗೆ ಮಾಡ್ತೀನಿ ರೀ.